ಪ್ರಾಯೋಜಕರು ಎಕ್ಸಲೆಂಟ್ ಸ್ವತಂತ್ರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯ ಸಿಂಧನೂರು ಮತ್ತು ವಿಬಿಆರ್ ಪಿಯು ಕಾಲೇಜ್ ಅಕಾಡೆಮಿ ಬೆಂಗಳೂರು. ನಮಸ್ಕಾರ, ವೈಭವ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಲು ಕೌಶಲ್ಯ ಮೇಳ, ಮಂಜುಳಾ ಪಾಟೀಲ್. ವಿಧಾನಸೌಧದ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಪುತ್ಥಳಿ ಸ್ಥಾಪಿಸಿ ವಸಂತ ಕವಿತಾ ರೆಡ್ಡಿ. ಎಸ್ಎಸ್ಎಲ್ಸಿ ಪರೀಕ್ಷೆ, ಆರ್ಜಿಎಂ ಶಾಲೆಯ ವಿದ್ಯಾರ್ಥಿನಿ ಶ್ವೇತಾ ಪಾಟೀಲ್ ಜಿಲ್ಲೆಗೆ ಪ್ರಥಮ, ಪ್ರಾಚಾರ್ಯರಿಂದ ಶ್ಲಾಘನೆ. ಶುದ್ಧ ಕುಡಿಯುವ ನೀರಿನ ಘಟಕ, ಅಮೃತ ಫೌಂಡೇಶನ್ನ ಸಾಮಾಜಿಕ ಕಾರ್ಯಕ್ಕೆ ಅಮರೇಗೌಡ ವಿರುಪಾಪುರ ಶ್ಲಾಘನೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿದಂತೆ ಕೌಶಲ್ಯ ಮೇಳ ಯೋಜನೆಗೆ ಇದೇ 15ರಂದು ಚಾಲನೆ ನೀಡಲಾಗುವುದು ಎಂದು ನಗರಸಭಾಧ್ಯಕ್ಷೆ ಮಂಜುಳಾ ಪಾಟೀಲ್ ತಿಳಿಸಿದರು. ಅವರು ನಗರದ ನಗರಸಭೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿರುವ ಕೌಶಲ್ಯ ಮೇಳ ಯೋಜನೆಗೆ ಇಲ್ಲಿನ ನಗರಸಭೆಯಿಂದ 15ರಂದು ಚಾಲನೆ ನೀಡಲಾಗುವುದು. 18ರಿಂದ 35 ವಯಸ್ಸಿನ ನಿರುದ್ಯೋಗ ಯುವಕ ಯುವತಿಯರು ಮೇ 15ರಿಂದ 21ರವರೆಗೂ ಇಲ್ಲಿನ ನೋಂದಣಿ ಮಾಡಿಸಬಹುದಾಗಿದೆ. ಇದಕ್ಕಾಗಿ ನಗರಸಭೆಯಲ್ಲಿ ಕೌಂಟರ್ಗಳನ್ನು ತೆರೆಯಲಾಗುವುದು. 5,000ರಷ್ಟು ನಿರುದ್ಯೋಗ ಯುವಕ ಯುವತಿಯರಿಗೆ ಮೇಳದ ಸೌಲಭ್ಯ ಒದಗಿಸಲು ಸರ್ಕಾರ ನಗರಸಭೆಗೆ ಗುರಿ ನೀಡಿದ್ದು, ಜನಪ್ರತಿನಿಧಿಗಳು, ಕಾಲೇಜಿನ ಮುಖ್ಯಸ್ಥರು ಯುವಕ ಯುವತಿಯರನ್ನು ನೋಂದಣಿ ಮಾಡಿಸಲು ಕರೆತರುವಂತೆ ಮನವಿ ಮಾಡಿದರು. ಕೌಶಲ್ಯ ಮೇಳದ ಕುರಿತು ಜನರಿಗೆ ಬ್ಯಾನರ್ ಹಾಗೂ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡುವ ಕೆಲಸ ಮಾಡಲಾಗುವುದು. ಅರ್ಜಿದಾರರಿಗೆ ಕೇವಲ ತಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ ಎಂದರು. ಸರ್ಕಾರದಿಂದ ಇದು ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಕೌಶಲ್ಯ ತರಬೇತಿ ಶಿಬಿರ 52 ಪ್ರಕಾರದ ಕೌಶಲ್ಯಗಳನ್ನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ. ಹಾಗಾಗಿ ಇದರ ಅರ್ಜಿಗಳನ್ನು ತಗೊಳ್ಳುವ ದಿನಾಂಕ ಲಾಸ್ಟ್ ಡೇಟ್ 21, 15ರಿಂದ ಸ್ಟಾರ್ಟ್ ಆಗಿ 21ರವರೆಗೂ ಇದೆ ಟೈಮು. ಅಷ್ಟರೊಳಗೆ ಈ ಅರ್ಜಿದಾರರು 18 ವರ್ಷದಿಂದ 35 ವರ್ಷದ ಒಳಗಿನ ಯುವಕ ಯುವತಿಯರು. ಇದಕ್ಕೆ ವಿದ್ಯಾಭ್ಯಾಸ ಇಷ್ಟೇ ಇರಬೇಕಂತ ಏನು ಕಂಡೀಷನ್ ಇಲ್ಲ, ಯಾರಾದರೂ ಕೊಡ್ಬೋದು. ಅವಿದ್ಯಾವಂತರು ಕೊಡ್ಬೋದು, ವಿದ್ಯಾವಂತರು ಕೊಡ್ಬೋದು. ಅದು ಇದರಲ್ಲಿ 42 ಟ್ರೈನಿಂಗ್ ಕೊಡ್ತದೆ. ವಿವಿಧ ಉದ್ಯೋಗಗಳಿಗೆ ಅವಕಾಶ ಕಲ್ಪಿಸುವ ಸಲುವಾಗಿ 42 ಪ್ರಕಾರದ ಕೌಶಲ್ಯಗಳ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಯುವಕ ಯುವತಿಯರು ಇದನ್ನು ಸದುಪಯೋಗ ಮಾಡ್ಕೋಬೇಕು. ನಮ್ಮ ನಗರಸಭೆಯ ಮುಖಾಂತರ 5,000 ಜನರಿಗೆ, ನಗರಸಭೆ ವ್ಯಾಪ್ತಿಯಲ್ಲಿ 5,000 ಜನ ಯುವಕ ಯುವತಿಯರಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾಗಿ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಸಾರ್ವಜನಿಕರು, ಯುವತಿಯರು ಸದುಪಯೋಗ ಮಾಡಿಕೊಂಡು ತಮ್ಮ ಉದ್ಯೋಗ ಕಲ್ಪಿಸಿಕೊಳ್ಳುವುದಕ್ಕಾಗಿ ಸರ್ಕಾರ ಮಾಡಿದ ಈ ಉದ್ದೇಶವನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ಎಲ್ಲ ಯುವಕ ಯುವತಿಯರಲ್ಲಿ ಕೇಳ್ಕೊಳ್ತಾರೆ, ಮನವಿ ಮಾಡ್ಕೊಳ್ತಾರೆ. ಎಲ್ಲ ಸಿಂಧನೂರು ನಗರದ ವ್ಯಾಪ್ತಿಯಲ್ಲಿ 31 ವಾರ್ಡುಗಳ ಯುವಕ ಯುವತಿಯರು ಇದರಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲ ಸದಸ್ಯರು ಸಹಿತ ಇದರಲ್ಲಿ ತಾವು ವಿಶೇಷ ಇಂಟ್ರೆಸ್ಟ್ ತಗೊಂಡು ಎಲ್ಲ ತಮ್ಮ ವಾರ್ಡಿನ ಯುವಕ ಯುವತಿಯರಿಗೆ ಅರ್ಜಿಗಳನ್ನು ಕೊಡಲು ತಿಳಿಸಬೇಕಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಇಲ್ಲೇ ಒಂದು ನಮ್ಮ ಆಫೀಸ್ನಾಗ ಸೆಂಟರ್ ಮಾಡಿ ಅಂತ ಹೇಳಿ ಈ ಅರ್ಜಿಯನ್ನು ನಗರಸಭೆಯಲ್ಲಿಯೇ ಸ್ವೀಕರಿಸಲಾಗುತ್ತದೆ. ಆಮೇಲೆ ಇದ್ರ ಫಾರ್ಮನ್ನು ಆನ್ಲೈನ್ ಮುಖಾಂತರ ತಗೋಬೇಕು. ಎಲ್ಲರೂ ಇದರ ಫಾರ್ಮ್ಗಳನ್ನ ಆಧಾರ್ ಕಾರ್ಡ್ ಜೊತೆಗೆ ಬಂದು ಆನ್ಲೈನ್ನಾಗ ಫಿಲಪ್ ಮಾಡಿಸ್ಕೋಬೇಕು. ಅರ್ಜಿದಾರ ಅವರು ತಮ್ಮ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ಗಳನ್ನು ತೊಗೊಂಡು ಆಧಾರ್ ಕಾರ್ಡ್ ಅವ್ರು ಅದರ ಆನ್ಲೈನ್ನಲ್ಲಿ ಅರ್ಜಿ ಫಾರ್ಮ್ ತೊಗೊಂಡು ಆಧಾರ್ ಕಾರ್ಡ್ ಸಹಿತ ತೊಗೊಂಡು ಇಲ್ಲಿ ನಗರಸಭೆಗೆ ತಮ್ಮ ಅರ್ಜಿಗಳನ್ನು ತೊಗೊಂಡ್ಕೊಂಡು ಬರಬೇಕು. ಇಲ್ಲಿ ಅದನ್ನು ಸ್ವೀಕರಿಸಲಾಗ್ತದೆ. ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ನಬೀಸಾಬ್, ಸದಸ್ಯರಾದ ಚಂದ್ರು ಮೈಲಾರ್, ವೆಂಕಟೇಶ್, ಸಿಇಒ ದುರ್ಗಪ್ಪ ಹಸಂಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಧಾನಸೌಧದ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ ಪುತ್ಥಳಿಯನ್ನು ಸ್ಥಾಪಿಸಬೇಕು ಎಂದು ಕೆಸಿ ರೆಡ್ಡಿ ಅವರ ಮೊಮ್ಮಗಳಾದ ವಸಂತ ಕವಿತಾ ರೆಡ್ಡಿ ಹೇಳಿದರು.
ಅವರು ನಗರದ ಒಳಬಳ್ಳಾರಿ ಸತ್ಯನಗೌಡ ಅವರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರು ಕರ್ನಾಟಕ ರಾಜ್ಯಕ್ಕೆ ಹಲವಾರು ಕೊಡುಗೆ ನೀಡಿದ್ದಾರೆ. ವಿಧಾನಸೌಧದ ನಿರ್ಮಾಣ ಹಿಡಿದು ಕೆಪಿಎಸ್ಸಿ ಮತ್ತು ನವದೆಹಲಿಯ ಕರ್ನಾಟಕದ ಭವನವು ಅವರ ದೂರದೃಷ್ಟಿಯ ನಿರ್ಮಾಣಗಳು. ಈಗಾಗಲೇ ಪುತ್ಥಳಿ ನಿರ್ಮಾಣ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡಲಾಗಿದ್ದು ಅವರು ಕೂಡ ತಾತ್ವಿಕ ಒಪ್ಪಿಗೆ ನೀಡಿದ್ದಾರೆ ಎಂದರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವೆಂಕಟಾಚಲಯ್ಯ, ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮುಂತಾದ ರಾಜಕೀಯ ಧುರೀಣರ ಜೊತೆ ಈಗಾಗಲೇ ಚರ್ಚೆ ಮಾಡಲಾಗಿದ್ದು ಎಲ್ಲರೂ ಕೂಡ ಕೆಸಿ ರೆಡ್ಡಿ ಅವರ ಮೂರ್ತಿ ಸ್ಥಾಪನೆ ಮಾಡುವುದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಸುಪ್ರೀಂ ಕೋರ್ಟ್ನ ಆದೇಶ ನೀಡಿದೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಳೆದ ವರ್ಷ ವಿಧಾನಸೌಧದ ಆವರಣದಲ್ಲಿ ಗಾಂಧೀಜಿಯವರ ಮೂರ್ತಿಯನ್ನು ಸರ್ಕಾರ ಪ್ರತಿಷ್ಠಾಪನೆ ಮಾಡಿದೆ. ಕಾನೂನಿನ ಅನ್ವಯ ಕೆಸಿ ರೆಡ್ಡಿ ಅವರ ಮೂರ್ತಿ ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಎನ್ನುವ ಹಕ್ಕೊತ್ತಾಯದ ಮನವಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲದಿಂದ ಮೂರ್ತಿ ಪ್ರತಿಷ್ಠಾಪನೆಗೆ ಹಸಿರು ನಿಶಾನೆ ದೊರಕಿದೆ ಎಂದರು. ಸೊ ಅದಾದಮೇಲೆ ನಾನು ಎಲ್ಲ ಮಿನಿಸ್ಟರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಜೂನಿಯರ್, ಸೀನಿಯರ್, ಸ್ಟಿಲ್ ಸೋನಿಯಾ ಗಾಂಧಿ, ದಿಗ್ವಿಜಯ್ ಸಿಂಗ್, ರಾಹುಲ್ ಗಾಂಧಿ ಎಲ್ಲರಿಗೂ ಭೇಟಿ ಮಾಡಿ, JDS, BJP ಎಲ್ಲರಿಗೂ, ವೆಂಕಯ್ಯ ನಾಯ್ಡು, ಅನಂತ್ ಕುಮಾರಸ್ವಾಮಿ ಎಲ್ಲರಿಗೂ ಭೇಟಿ ಮಾಡಿ ಒಂದು ಮೆಮೊರಾಂಡಮ್ ಕೊಟ್ಟೆ. ಕೇಳಿದೆ ನಾನು ಫಸ್ಟು, ನಾನು ಕೆಸಿ ರೆಡ್ಡಿ ಅವ್ರದ್ದು ಸ್ಟ್ಯಾಚ್ಯೂ ವಿಧಾನಸೌಧದಲ್ಲಿ ಬರಬೇಕು ಅಂತ ಕೇಳ್ಕೊತಿದ್ದೀನಿ, ಇದು ಸರಿನಾ ಇಲ್ವಾ ಅಷ್ಟೇ ಕೇಳಿದ್ದು ನಾನು ಫಸ್ಟ್. ಯಾರೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಅವ್ರ ಸ್ಟ್ಯಾಚ್ಯೂ ಬರ್ಬೋದು ಅಂತ 2.5 ವರ್ಷಕ್ಕೆ ಮೊದಲೇ ಹೇಳಿದರು. ಆಮೇಲೆ ವೆಂಕಟಾಚಲಯ್ಯ ಸುಪ್ರೀಂ ಕೋರ್ಟ್ ಜಸ್ಟಿಸ್, ಗೋಪಾಲ ಗೌಡ ಸುಪ್ರೀಂ ಕೋರ್ಟ್ ಜಸ್ಟಿಸ್, ಸಂತೋಷ್ ಹೆಗ್ಡೆ, ದೊರೆಸ್ವಾಮಿ ಫ್ರೀಡಮ್ ಫೈಟರು, ಇವರೆಲ್ಲ MV ರಾಜಶೇಖರನ್ ಇವರೆಲ್ಲ ಒಂದು ಸ್ವಲ್ಪ ಕೆಸಿ ರೆಡ್ಡಿ ಅವ್ರ ಬಗ್ಗೆ ಕೇಳಿದವರು ಇದ್ದವ್ರದ್ದು ಆಗಿದ್ದಿದ್ದವರಲ್ಲಿ. ಸೊ ಇವರೆಲ್ಲ ನನಗೆ ಇಲ್ಲಮ್ಮ ನೀನು ಮಾಡ್ತಿರೋದು ಸರಿನೇ, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅವರೆಲ್ಲ ಸೇರಿ ಒಂದು ಫಂಕ್ಷನ್ ನಡೆಸ್ಕೊಟ್ರು ನನಗೆ. ಗಾಂಧಿ ಭವನಲ್ಲಿ ಕೆಸಿ ರೆಡ್ಡಿ ಅವ್ರ ಬಗ್ಗೆ ಒಂದು ಚಾಪ್ಟರ್ ಓಪನ್ ಮಾಡಬೇಕು ಅಂತ 1 ವರ್ಷದ ಹಿಂದೆ ಮಾಡಿಕೊಟ್ರು. ಸೊ ಅವಾಗ ನಂಗೆ ಅದೊಂದು ಧೈರ್ಯ ಬಂತು, ಅಂದರೆ ಫ್ರೀಡಮ್ ಫೈಟರ್ಸ್ ಯಾರು ರಾಜಕೀಯ ಇಲ್ಲದೇ ಅವ್ರು ಬರ್ಬೋದು ಅಂತ ಹೇಳಿದ್ಮೇಲೆ ನಿಜವಾಗ್ಲೂ ಒಂದು ದಾರಿಯಲ್ಲಿದೆ ಬರ್ಬೋದು ಅಂತ ಹೇಳಿ ನನಗೆ ಇದನ್ನು ಮುಂದೆ ಮಾಡಿದೆ. ಈ ಪ್ರಾಸೆಸ್ಸಲ್ಲಿ ನಂಗೆ ತುಂಬ ಸಹಾಯ ಮಾಡಿದವರು ಫಸ್ಟು ಡೆಪ್ಯೂಟಿ ಸ್ಪೀಕರ್ ಶಿವಶಂಕರ್ ರೆಡ್ಡಿಯವರು. ನಾನು ಕೆಸಿ ರೆಡ್ಡಿಯವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು, 10 ವರ್ಷ ಕ್ಯಾಬಿನೆಟ್ ಮಿನಿಸ್ಟರ್, ಇಂಡಸ್ಟ್ರೀಸ್ ಆ್ಯಂಡ್ ಹೌಸಿಂಗ್. ನಮ್ಮ ಇಡೀ ಇಂಡಿಯಾದಲ್ಲಿ, ಬರೀ ಕರ್ನಾಟಕದಲ್ಲ, ಪೂರ್ತಿ ಇಂಡಿಯಾದಲ್ಲಿ ಇಂಡಸ್ಟ್ರೀಸ್ ಬಂದಿದ್ದು ಇದರಿಂದ. ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಾಗ ಭೋಪಾಲಲ್ಲಿ, ಒರಿಸ್ಸಾದಲ್ಲಿ, ಭುವನೇಶ್ವರಲ್ಲಿ, ರೂರ್ಕೆಲಾದಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ನಾನು ಪಾಠದಲ್ಲಿ ಓದಿದ್ದೆ, ಬಟ್ ಅವ್ರ ಬಗ್ಗೆ ಅಷ್ಟು ಅವ್ರು ಮಾಡಿದ್ದೊಂದು ಗೊತ್ತಾಗಲಿಲ್ಲ. ಇಂಡಸ್ಟ್ರೀಸ್ ಎಲ್ಲ ಗೊತ್ತಿತ್ತು. ಸೊ ಇವರೆಲ್ಲ ಮಾಡಿದ್ರು. ಆವಾಗ ಇದನ್ನು ಬಿಟ್ಟು ನಮ್ಮ ಇದರಲ್ಲಿ BL, BEML, HMT ಇದೆಲ್ಲ ಅವರು ಎಸ್ಟಾಬ್ಲಿಷ್ ಮಾಡಿ. ಈ ಸಂದರ್ಭದಲ್ಲಿ RDCC ಬ್ಯಾಂಕ್ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ, ಮುಖಂಡರಾದ ಸತ್ಯನಗೌಡ ಒಳಬಳ್ಳಾರಿ, ಸರ್ವೋತ್ತಮ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ರವಿ ಮುಕುಂದ, ಪರ್ವತ ರೆಡ್ಡಿ, ರಾಘರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 2016-17ನೇ ಸಾಲಿನ SSLC ಫಲಿತಾಂಶ ಪ್ರಕಟಗೊಂಡಿದ್ದು ನಗರದ RGM ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶ್ವೇತಾ ಪಾಟೀಲ್ 625ಕ್ಕೆ 616 ಅಂಕ ಗಳಿಸುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ನಗರದ ಹೊರವಲಯದಲ್ಲಿರುವ ಶ್ರೀಕೃಷ್ಣ ದೇವರಾಯ ಪ್ರೌಢಶಾಲೆಯ 10ನೇ ತರಗತಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ. ಪರೀಕ್ಷೆಗೆ ಹಾಜರಾದ 117 ವಿದ್ಯಾರ್ಥಿಗಳಲ್ಲಿ 116 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 33 ಡಿಸ್ಟಿಂಕ್ಷನ್, 78 ಪ್ರಥಮ ಶ್ರೇಣಿ, 5 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದು ಉತ್ತೀರ್ಣರಾಗಿದ್ದಾರೆ. ಶಶಾಂಕ್ AC, ಶ್ರೀರಾಮ್ ಚನ್ನಳ್ಳಿ, ಅಶ್ವಿನಿ ಗೋರೆಬಾಳ್ ಎನ್ನುವ 3 ವಿದ್ಯಾರ್ಥಿಗಳು 625ಕ್ಕೆ 606 ಅಂಕಗಳನ್ನು ಪಡೆದಿದ್ದಾರೆ. ಶಿವಕುಮಾರ್ G 625ಕ್ಕೆ 600 ಅಂಕ ಪಡೆದಿದ್ದಾನೆ. ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಒಬ್ಬ ವಿದ್ಯಾರ್ಥಿ, ಇಂಗ್ಲಿಷ್ನಲ್ಲಿ 100ಕ್ಕೆ 99 ಅಂಕಗಳನ್ನು 2 ವಿದ್ಯಾರ್ಥಿಗಳು, ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು 2 ವಿದ್ಯಾರ್ಥಿಗಳು, ಸಮಾಜ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಒಬ್ಬ ವಿದ್ಯಾರ್ಥಿ, ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳನ್ನು ಒಬ್ಬ ವಿದ್ಯಾರ್ಥಿ, ಗಣಿತ ವಿಷಯದಲ್ಲಿ 100ಕ್ಕೆ 98 ಅಂಕಗಳನ್ನು ಒಬ್ಬ ವಿದ್ಯಾರ್ಥಿ ಪಡೆದುಕೊಂಡಿದ್ದು ಹೆಮ್ಮೆಯ ಸಂಗತಿ. ಈ ಅತ್ಯುತ್ತಮ ಫಲಿತಾಂಶಕ್ಕೆ ಸಂಸ್ಥೆಯ ಆಡಳಿತಾಧಿಕಾರಿ ವೈ ನರೇಂದ್ರನಾಥ್ ಹಾಗೂ ಪ್ರಾಂಶುಪಾಲ ಪಠಾಣ್ ಜಾಕೀರ್, ಶಿಕ್ಷಕೇತರ ಸಿಬ್ಬಂದಿ ಅಭಿನಂದಿಸಿದ್ದಾರೆ. ಇನ್ನು ದುದ್ದುಪೂಡಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಉತ್ತಮ ಸಾಧನೆ ಮಾಡಿದ್ದಾರೆ. ಭಾವಿಕಾ ಜೈನ್ 602 96.32%, ಪೂಜಾ 600 96%,
ಉಜ್ಮಾನ್ಗಿ ಕಟೆ 594 ಶೇಕಡ 95.4%, ಮಮತಾ ಕುಮಾರ 583 ಶೇಕಡ 93.28%, ಮಾನಸ 570 ಶೇಕಡ 91.52%, ಸೀಮಾ 569 ಶೇಕಡ 91.4% ಅಂಕ ಪಡೆದಿದ್ದಾರೆ. ಪಾಲಕರಿಗೆ ಮತ್ತು ಸಂಸ್ಥೆಗೆ ಕೀರ್ತಿ ತಂದ ಈ ವಿದ್ಯಾರ್ಥಿನಿಯರ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರಿಂದ ಅಭಿನಂದಿಸಿದ್ದಾರೆ. ದುದ್ದುಪುಡಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆ ಮಾಡಿದ್ದಾರೆ. ಪವಿತ್ರ ಎನ್ 612 ಅಂಕ ಶೇಕಡ 97.92%, ಅರವಿಂದ್ 611 ಶೇಕಡ 97.76%, ಕೆ ನಿಖಿತಾ 608 ಶೇಕಡ 97.28%, ಇಶ್ರಿತಾ ಸುಲ್ತಾನ್ 604 ಶೇಕಡ 96.64%, ಎಂ ರಾಘವೇಂದ್ರ ರೆಡ್ಡಿ 602 ಶೇಕಡ 96.32%, ಪ್ರತ್ಯುಷ 601 ಶೇಕಡ 96.16%, ಹರ್ಷಿತಾ ರಾಣಿಡಿ 605 ಶೇಕಡ 96.8%, ಸಿಜಲ್ ಬೋರಾ 605 ಶೇಕಡ 96.8% ಮತ್ತು ಶೇಕಡ 90ಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ 45 ವಿದ್ಯಾರ್ಥಿಗಳು ತೇರ್ಗಡೆಯಾದರೆ 83 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 54 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರ ಸಾಧನೆಗೆ ಆಡಳಿತ ಮಂಡಳಿ ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರಿಂದ ಅಭಿನಂದಿಸಿದ್ದಾರೆ. ಸ್ಥಳೀಯ ನಗರಸಭಾ ಸದಸ್ಯ ಶೇಖರಪ್ಪ ಗಿನ್ವರ್ ಪುತ್ರಿ ತುಂಗಾ ಎಸ್ಟಿ 10ನೇ ತರಗತಿಯಲ್ಲಿ 625ಕ್ಕೆ 610 ಅಂಕಗಳನ್ನು ಪಡೆದುಕೊಂಡು ಸಾಧನೆ ಮಾಡಿದ್ದಾರೆ. ಸ್ಥಳೀಯ ಶ್ರೀ ಚೈತನ್ಯ ಟೆಕ್ನೋ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾಳೆ. ಇಂಗ್ಲಿಷ್ನಲ್ಲಿ 120 ಅಂಕ, ಕನ್ನಡದಲ್ಲಿ 100ಕ್ಕೆ 100 ಅಂಕ, ಹಿಂದಿಯಲ್ಲಿ 95 ಅಂಕ, ಗಣಿತದಲ್ಲಿ ಹಾಗೂ ವಿಜ್ಞಾನದಲ್ಲಿ ತಲಾ 99, ಸಮಾಜ ವಿಷಯದಲ್ಲಿ 97 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ತುಂಗಾಳ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ, ಪಾಲಕರು ಅಭಿನಂದಿಸಿದ್ದಾರೆ. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಬರಗಾಲದ ಪರಿಸ್ಥಿತಿಯಲ್ಲಿ ತಮ್ಮ ಗ್ರಾಮದ ಜನರ ಕುಡಿಯುವ ನೀರಿನ ದಾಹ ನೀಗಿಸಿಕೊಳ್ಳಲು ಅಮೃತ ಫೌಂಡೇಶನ್ನಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸಿರುವುದು ನಿಜಕ್ಕೂ ಉತ್ತಮ ಸಾಮಾಜಿಕ ಕಾರ್ಯ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಅಮರೇಗೌಡ ವೀರಪ್ಪ ಶ್ಲಾಘಿಸಿದರು. ಅವರು ತಾಲೂಕಿನ ರಂಗಾಪುರ ಕ್ಯಾಂಪಿನಲ್ಲಿ ಅಮೃತ ಫೌಂಡೇಶನ್ನಿಂದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಿ ಜನರಿಗೆ ನೀರು ಒದಗಿಸಲು ಮುಂದಾಗಬೇಕಾಗಿದೆ. ಗ್ರಾಮದ ಜನತೆಯ ಸಲುವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭ ಮಾಡಿದ್ದೆ. ಸರ್ಕಾರದಿಂದ ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಬೇಕಿತ್ತು, ಆದರೆ ಅದು ವಿಳಂಬವಾಗುತ್ತಿದೆ. ಈಗಾಗಲೇ ಬಿರು ಬಿಸಿಲಿಗೆ ಜನ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಈ ಸಂಸ್ಥೆ ಕುಡಿಯುವ ನೀರಿನ ಘಟಕ ಆರಂಭಿಸಿದೆ. ಈ ಗ್ರಾಮಕ್ಕೆ ಸರ್ಕಾರದಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಮಂಜೂರು ಆಗಿತ್ತು. ಸರ್ಕಾರದಿಂದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಲು ಯೋಜನೆ ನಡೆಸಿದ್ದು ಶೀಘ್ರದಲ್ಲಿ ಕೆಲಸ ಪ್ರಾರಂಭಿಸಲಾಗುವುದು ಎಂದರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಇವತ್ತು ಸರ್ಕಾರದಿಂದ ಆಗದ ಕೆಲಸ ಇವತ್ತು ಆ ಫೌಂಡೇಶನ್ ಮಾಡಿ ಇವತ್ತು ಈ ಎರಡೂ ಗ್ರಾಮಗಳಿಗೆ ಅನುಕೂಲವಾಗುವಂಥ ರೀತಿಯ ಈ ಒಂದು ಶುದ್ಧ ಕುಡಿಯ ನೀರಿನ ಘಟಕವನ್ನು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಈ ಒಂದು ಶುಭ ಕೋರಿ ಇವತ್ತು ಒತ್ತಟಿಗೆ ಸಂತೋಷದ ಜನ, ಇನ್ನು ಒತ್ತಟಿಗೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮಗಳಲ್ಲಿ ವಿಡಿಯೋಗಳಿದ್ದಾರೆ, 4 ಪಂಚಾಯತ್ ಸದಸ್ಯರಿದ್ದಾರೆ ಮತ್ತು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಇದ್ದೀವಿ. ಒತ್ತಟಿಗೆ ಸರ್ಕಾರದ ಯೋಜನೆಗಳನ್ನು ನೆನೆಸ್ಕೊಂಡ್ರೆ ದುಃಖ ಆಗತ್ತೆ. ಇವತ್ತಿಂತ ಪ್ರೈವೇಟ್ನವರಿಂದ ವಾರದಲ್ಲಿ ತಯಾರು ಮಾಡಿ ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಎಲ್ಲರಿಗೂ ಶುದ್ಧವಾದ ಕುಡಿಯುವ ನೀರನ್ನು ಕೊಟ್ಟಿವಂತ ಒತ್ತಟಿಗೆ ಸಂತೋಷ. ಯಾಕಂದರೆ ನಾನು 2ನೇ ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆದಮೇಲೆ ಇವತ್ತು ಇನ್ನೂ ನನ್ನ ಜಡಿಪಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಶುದ್ಧ ನೀರಿನ ಘಟಕಗಳು ಎಲ್ಲೆಲ್ಲಿ ಇಲ್ಲ ಅಂತ ಲಿಸ್ಟ್ ತೆಗೆದು ನೋಡಿದಾಗ ಒಂದು 3-4 ಹಳ್ಳಿ ಉಳಿದಿದ್ದು. ಆದರೆ ರಂಗಾಪುರ ಕ್ಯಾಂಪಿಗೂ ಅದು ಆಗಲೇ ಬಂದು ಹೋಗಿದೆ. ಇಲ್ಲಿರ್ತಕ್ಕಂಥ KNFನವರು ಕೊಟ್ಟಿದ್ರು, ಸರ್ಕಾರದ ವತಿಯಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ ಕೊಟ್ಟದ್ದನ್ನು ಅವರು ನಮಗೆ ಬೇಕಿಲ್ಲ ಅಂತ ಹೇಳಿ ಒಳ್ಳೆ ಕಳಿಸಿದ್ರು. ಅದಕ್ಕೋಸ್ಕರ ರಂಗಾಪುರ ಕ್ಯಾಂಪಿಗೆ ಆಗಿಲ್ಲ. ಆದರೆ ಸತ್ಯವತ್ ಕ್ಯಾಂಪು, ಹಂಚಿನಾಳು, ಜಾಲಿಯಾಳು, ಅದೇ ರೀತಿ ಇರುಪಾಪುರ, ಹಳ್ಳಿ, ಮಲ್ಲಗುಡ್ಡ, 4 ಮೈಲ್ ಕ್ಯಾಂಪು, 7 ಮೈಲ್ ಕ್ಯಾಂಪು, ಹೊಸಹಳ್ಳಿ,
ಸತ್ಯನಾರಾಯಣ ಕ್ಯಾಂಪ್ ಇವೆಲ್ಲವೂ ಲೆಕ್ಕ ಹಾಕಿದಾಗ ನಾನು ನೋಡಿದೆ. ಆದರೆ ಇವೆಲ್ಲವೂ ಸ್ಯಾಂಕ್ಷನ್ ಆಗಿ ಈಗ ನನ್ನ ಕ್ಷೇತ್ರದಲ್ಲಿ 4 ಇಂಥ ಘಟಕಗಳು ಸ್ಯಾಂಕ್ಷನ್ ಆಗಿ ವರ್ಷಗಟ್ಟಲೆ ಆಗಿ ಹೋಗಿದೆ. ಆ ಬೇಕಾದಂಥ ಅನುದಾನ ಸಹಿತ ಇವತ್ತು ಲ್ಯಾಂಡ್ ಆರ್ಮರಿಗೆ ಕೊಟ್ಟು 6 ತಿಂಗಳು ವರ್ಷಗಟ್ಟಲೆ ಆಗಿದ್ದಾವೆ. ಉದಾಹರಣೆಗೆ ಜಾಲಿಯಾಳು, ಗಾಂಧಿನಗರ 2ನೇ ಘಟಕ, ವಿರುಪಾಪುರ ಮತ್ತು ಹೊಸಳ್ಳಿ ಈ 4 ಘಟಕಗಳು 1 ವರ್ಷದಿಂದ ಸ್ಯಾಂಕ್ಷನ್ ಆಗಿ ದುಡ್ಡನ್ನು ಲ್ಯಾಂಡ್ ಆರ್ಮರಿಗೆ ಕೊಟ್ಟಾಗಿದೆ. ಅಮೃತ ಫೌಂಡೇಶನ್ನ ಅಧ್ಯಕ್ಷ ಪಿ ವೆಂಕಟೇಶ್ವರರಾವ್ ಮಾತನಾಡಿ, ಈ ಒಂದು ಕಾರ್ಯ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮ ಮತ್ತು ಗ್ರಾಮದ ಜನರನ್ನು ನೋಡಿದ್ದಕ್ಕೆ ಅತೀವ ಸಂತಸ ಅನಿಸುತ್ತಿದೆ. ಗ್ರಾಮದಲ್ಲಿ ಯಾವುದೇ ಒಳ್ಳೆ ಕಾರ್ಯವನ್ನು ಪ್ರಾರಂಭ ಮಾಡಲು ನಾವು ಕೈ ಜೋಡಿಸುತ್ತೇವೆ. ನಮ್ಮ ಗ್ರಾಮ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಮಾದರಿ ಗ್ರಾಮವಾಗಿ ಬೆಳೆಯಬೇಕು ಎಂಬುದು ನಮ್ಮ ಉದ್ದೇಶ. ಈ ಒಂದು ಮಾರ್ಗದಲ್ಲಿ ಬೆಳೆಯಲು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ ಎಂದರು. ಎಲ್ಲ ಮಾಡಿದ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಇದಲ್ಲದೆ ಎಲ್ಲ ನಮ್ಮ ಗ್ರಾಮ ಜನಗಳೆಲ್ಲರೂ ನಮ್ಮ ಮುಂದೆ ನೋಡಿದ್ರೆ ನನಗೆ ಭಾಳ ಆನಂದ ಆಗಿದೆ. ಇದೇ ರೀತಿ ನಮ್ಮಿಂದ ಏನು ಆಗೋದಿತ್ತಂದರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಾವು ಯಾವಾಗಲೂ ಮಾಡಲಿಕ್ಕೆ ನಮ್ಮ ಗ್ರಾಮ ಸೊಳಗ ನಾವು ರೆಡಿ ಇದ್ದೀವಿ. ನೀವು ಮಾಡ್ಕೊಂಡು ಎಲ್ಲ ನಮ್ಮ ಗ್ರಾಮ ಜನಕ್ಕೆ ಅಲ್ಲದೆ ನಮ್ಮ ಗ್ರಾಮ ಜನ ಉಪಯೋಗಿಸುವಂಥ ತಿರ್ಗಾ ಯಾವಾಗ ಫ್ರೀ ಇದ್ದಾಗ ಪಕ್ಕದಲ್ಲಿ ಯಾರಿಗಾನು ಇದ್ರೂ ಕೂಡ ಎಲ್ಲ ಸಹಕಾರ ಮಾಡ್ರಿ ಅಂತೇಳಿ ಇದನ್ನೊಂದು ಕಾರ್ಯಕ್ರಮ ನಾನು ಡೆಫಿನೆಟ್ ಆಗಿ ಅದಕ್ಕೇನು ವೆಚ್ಚ ಇರ್ತದೋ ನಾನು ಅದನ್ನು ಡೆಫಿನೆಟ್ ಆಗಿ ನಾನು ಮಾಡ್ತೀನಿ. ಇಮಿಡಿಯೇಟ್ಲಾಗಿ ಅದನ್ನು ಮಾಡಲಿಕ್ಕೆ ಮುಗಿಸ್ಕೊಡ್ತೀನಿ. ಶುಭ ಮುಹೂರ್ತ ಅಸ್ತು ಸರ್ ಅದು మీ చేతుల మీద వాళ్ళకి ఇద్దాం ఆనంద్ గారికి శ్యామరా శంకర్ పురుడు శివాజీ పడం అక్కడ శివాజీ ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸದಸ್ಯ ಈಶಪ್ಪ ಸಾಹುಕಾರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪಿ ಸುಬ್ಬಾರಾವ್, ಗ್ರಾಮ ಪಂಚಾಯತ್ ಸದಸ್ಯ ನಲ್ಲ ಶ್ರೀನಿವಾಸ್, ಯಲ್ಲಮ್ಮ, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಬಿ ಸುಬ್ಬಾರಾವ್, ಜಾಲಿಹಳ್ಳಿ ಪಿಡಿಒ ಪಂಪನಗೌಡ ಸೇರಿದಂತೆ ಗ್ರಾಮದ ಮುಖಂಡರು ಭಾಗವಹಿಸಿದರು. ಗ್ರಾಮದ ಯುವ ಮುಖಂಡರು ಅಮೃತ ಫೌಂಡೇಶನ್ ಅಧ್ಯಕ್ಷ ಪಿ ವೆಂಕಟೇಶ್ವರರಾವ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ನಗರದ ಮಿನಿ ವಿಧಾನಸೌಧವೀಗ ನಾಯಿಗಳ ವಿಶ್ರಾಂತಿ ತಾಣವಾಗಿದ್ದು ಬರೀ ಹೋರಾಟಗಳ ಸಪ್ಪಳ ಕೇಳುತ್ತಿದ್ದ ತಹಸೀಲ್ ಕಾರ್ಯಾಲಯದಲ್ಲಿ ನಾವೇನು ಕಡಿಮೆ ಇಲ್ಲೆಂದ ಶ್ವಾನಗಳು ಕೂಡ ಬಿಸಿಲು ಕಡಿಮೆ ಮಾಡಿ ಎಂದು ಮಲಗುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದವು. ಬೇಸಿಗೆ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಈಗಾಗಲೇ ನಗರದಲ್ಲಿ 43 ಡಿಗ್ರಿಗೂ ಅಧಿಕ ಬಿಸಿಲು ದಾಖಲಾಗಿದೆ. ಅಭಿವೃದ್ಧಿಯ ನೆಪದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿದ್ದ ಗಿಡಮರಗಳನ್ನು ಕಡಿದು ಹಾಕಿರುವುದರಿಂದ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ನಾಯಿಗಳು ಮಿನಿ ವಿಧಾನಸೌಧದ ಮೊರೆ ಹೋಗಿವೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಕಚೇರಿಯ ವಿಳಾಸ ಬದಲಿಸಿದ್ದರಿಂದ ನಾಯಿಗಳ ವಿಶ್ರಾಂತಿಗೆ ಧಕ್ಕೆ ಬಂದಿಲ್ಲ. ಹೀಗಾಗಿ ಯಾವುದೇ ಚಿಂತೆ ಇಲ್ಲದೆ ಗ್ರಾಮ ಸಿಂಹಗಳು ದಣಿವಾರಿಸಿಕೊಳ್ಳುತ್ತಿವೆ. ಕೇವಲ ಜನತೆಗೆ ಮಾತ್ರ ನ್ಯಾಯ ಕೇಳುವ ಹಕ್ಕಿಲ್ಲ, ನಮಗೂ ನ್ಯಾಯ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಎನ್ನುವ ಮೌನ ಪ್ರತಿಭಟನೆಯಿಂದ ಸಾಕ್ಷೀಕರಿಸಿದವು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆ ಉತ್ತಮ ಸಾಧನೆ ಮಾಡಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿ 98.5% ಅಂಕ ಗಳಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ ಎಂದು ಆರ್ಜಿಎಂ ಕಾಲೇಜಿನ ಪ್ರಾಚಾರ್ಯ ಎಸ್ಜಿ ಬಿರಾದರ್ ತಿಳಿಸಿದರು.
2016-17ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಜಿಎಂ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶ್ವೇತಾ ಪಾಟೀಲ್ 625ಕ್ಕೆ 616 ಅಂಕಗಳೊಂದಿಗೆ 98.5% ಅಂಕ ಪಡೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದುಕೊಂಡಿದ್ದಾರೆ. ಅವರ ಈ ಸಾಧನೆಗೆ ಅವರ ಶ್ರಮ ಮತ್ತು ನಮ್ಮ ಶಾಲೆಯ ಶಿಕ್ಷಕರ ಅಪಾರ ಶ್ರಮ ಅಡಗಿದೆ. ಇದೇ ರೀತಿ ಅವರು ತಮ್ಮ ಮುಂದಿನ ಕಾಲೇಜು ಜೀವನದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿ. ಅವರ ತಂದೆ ತಾಯಿ ಅವರಿಗೆ ಉತ್ತಮ ಜೀವನ ರೂಪಿಸಿಕೊಳ್ಳಲು ಇದೇ ರೀತಿಯಲ್ಲಿ ಮಾರ್ಗದರ್ಶನ ಮಾಡಲಿ ಎಂದರು. 17ರ SSLC ಪರೀಕ್ಷೆಯಲ್ಲಿ ಶ್ವೇತಾ ಪಾಟೀಲ್ ಅನ್ನುವಂಥ ವಿದ್ಯಾರ್ಥಿ ಜಿಲ್ಲೆಗೆ 616 ಅಂಕಗಳನ್ನು ಗಳಿಸಿ ಸಿಂಧನೂರು ತಾಲೂಕಿನ ಪ್ರತಿಷ್ಠಿತ ಸಂಸ್ಥೆಯಂಥ ನಮ್ಮ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ RGM ಪ್ರೌಢಶಾಲೆ ವಿಭಾಗದಲ್ಲಿ ಅಭ್ಯಾಸ ಮಾಡಿ ಸೋಷಿಯಲ್ ಸೈನ್ಸಲ್ಲಿ 100ಕ್ಕೆ 100 ಅಂಕನ ಗಳಿಸಿ ನಮ್ಮ ಉಳಿದ ವಿದ್ಯಾರ್ಥಿಗಳು ಇಬ್ಬರು ವಿದ್ಯಾರ್ಥಿಗಳು ಕೂಡ 2 ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿ ಈ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಆ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಅನುಪಸ್ಥಿತಿಯಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಲ್ಲಿ ಹೈಸ್ಕೂಲ್ ವಿಭಾಗದ ಮುಖ್ಯೋಪಾಧ್ಯಾಯ ಪಾಂಡುರಂಗ ದೇಸಾಯಿ ಅವರು ಹಾಗೂ ಜೊತೆಯಲ್ಲಿರ್ತಕ್ಕಂಥ ಪೋಷಕರು ಆಗ ಸಹ ಶಿಕ್ಷಕರು ನಮ್ಮ PT ಚಿತ್ತಪ್ಪ ಪಂಪನಗೌಡರ ಜೊತೆಯಲ್ಲಿ ನಾನು ಆ ವಿದ್ಯಾರ್ಥಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇಷ್ಟು ಅಂಕವನ್ನು ಗಳಿಸಲಿಕ್ಕೆ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಶಿಕ್ಷಕರ ಕೆಲಸ ನಿರ್ವಹಿಸಿದಂತಹ ಕೆಲಸ ಶ್ಲಾಘನೀಯವಾದುದು. ಆದ್ದರಿಂದ ಮತ್ತೊಮ್ಮೆ ನಮ್ಮ ಸಹ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಆ ವಿದ್ಯಾರ್ಥಿಗೆ ಇನ್ನೂ ಹೆಚ್ಚಿನ ಅಂಕ ಗಳಿಸಲಿಕ್ಕೆ ಮುಂದೆ ಭಾವಿ ಜೀವನ ಉತ್ತಮವಾಗಿರಲಿ ಅಂತ ಹೇಳಿ ಆ ಜೊತೆಗೆ ಪಾಲಕರ ಸಪೋರ್ಟ್ ಕೂಡ ಉತ್ತಮವಾಗಿರಲಿ ಅಂತ ಹೇಳಿ ಆ ಮಗುವಿಗೆ ನಾನು ವಿದ್ಯಾರ್ಥಿನಿ ಶ್ವೇತಾ ಪಾಟೀಲ್ ಮಾತನಾಡಿ, ನನ್ನ ಈ ಸಾಧನೆಗೆ ನಮ್ಮ ಶಾಲೆಯ ಶಿಕ್ಷಕರಿಂದ ಮತ್ತು ನಮ್ಮ ತಂದೆ ತಾಯಿಗಳು ಕೂಡ ನನಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದರು. ಈ ಫಲಿತಾಂಶ ನನಗೆ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಹೊಸ ಉತ್ಸಾಹ ತುಂಬಿದೆ. ಮುಂದೆ ಇದೇ ರೀತಿ ಉತ್ತಮ ಸಾಧನೆ ಮಾಡಿ ತಂದೆ ತಾಯಿಗೆ ಹಾಗೂ ಶಾಲೆಗೆ ಉತ್ತಮ ಕೀರ್ತಿ ತರಲು ಪ್ರಯತ್ನಿಸುತ್ತೇನೆ ಎಂದರು. ಶ್ವೇತಾ ಪಾಟೀಲ್, ನಾನು SSLCಯಲ್ಲಿ 98.5% ಬಂದಿದೆ. ನನಗೆ ಇಷ್ಟು ಬರ್ತದೆ ಅಂತ ಅಂದ್ಕೊಂಡಿದ್ದಿಲ್ಲ. ನಮ್ಮ RGM ಸ್ಕೂಲ್ನ ಎಲ್ಲ ಶಿಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ಪೇರೆಂಟ್ಸಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. RGM ಶಾಲೆಯ ಮುಖ್ಯ ಗುರು PV ದೇಸಾಯಿ ಮಾತನಾಡಿದರು. ಮಾರ್ಚಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆ ಅತ್ಯಂತ ಉತ್ತಮ ದರ್ಜೆಯಲ್ಲಿ ಪಾಸಾಗಿರುವಂತಹ ಶ್ವೇತಾ ಪಾಟೀಲ್ ಅವರಿಗೆ ನನ್ನ ಪರವಾಗಿ ಅಭಿನಂದನೆ, ಆಡಳಿತ ಮಂಡಳಿ ಮತ್ತು ಕಾರ್ಯದರ್ಶಿ ಅಧ್ಯಕ್ಷರು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ಕೆ ಹೆಚ್ಚು ಶ್ರಮವಹಿಸಿದ ನಮ್ಮ ಶಿಕ್ಷಕರ ವರ್ಗಕ್ಕೆ ಮತ್ತೊಮ್ಮೆ ಧನ್ಯವಾದ. ಅದೇ ರೀತಿ ಸಹನಾ ಕೂಡ ಕನ್ನಡ ಮತ್ತು ಹಿಂದಿಯಲ್ಲಿ 100ಕ್ಕೆ 100, ಕನ್ನಡಕ್ಕೆ 125 ತೆಗೆದುಕೊಂಡಿದ್ದಾಳೆ. ಶ್ವೇತಾ ವಾಯ್ ಕೂಡ 606 ಮಾರ್ಕ್ಸನ್ನು ತೆಗೆದುಕೊಂಡು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅದೇ ರೀತಿಯಾಗಿ 616 ಪಡೆದಿರುವಂಥ ಶ್ವೇತಾ ಕುಮಾರಿ ಅವರು ಜಿಲ್ಲೆಗೆ ಪ್ರಥಮ ಸ್ಥಾನ ಅಂತೇಳಿ ಅನ್ಕೋತ ನಾವೆಲ್ಲ ಅವರಿಗೆ ಶುಭ ಹಾರೈಸ್ತೇವೆ. ಈ ಸಂದರ್ಭದಲ್ಲಿ ಅಮರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ AVS ಬ್ರಿಲಿಯಂಟ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಯಮನೂರಪ್ಪ ಪರ್ಸಪ್ಪ ತಳವಾರ್ ಪ್ರತಿಶತ 96 ಅಂಕಗಳಿಂದ ತೇರ್ಗಡೆಯಾಗುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಶಿಕ್ಷಣಾಸಕ್ತರನ್ನು ಹುಬ್ಬೇರಿಸುವಂತೆ ಮಾಡಿದ್ದಾನೆ. ತಂದೆ ಪರ್ಸಪ್ಪ ಮತ್ತು ತಾಯಿ ಬಸಮ್ಮ ಇಬ್ಬರು ಅವಿದ್ಯಾವಂತರಾಗಿದ್ದು ಇವರಿಗೆ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳಿದ್ದು 4ನೇ ಮಗ ಯಮನೂರಪ್ಪ. ಕೇವಲ 3 ಎಕರೆ ಜಮೀನು ಹೊಂದಿರುವ ಈ ಬಡ ಕುಟುಂಬದಲ್ಲಿ ಜನಿಸಿದ ಯಮನೂರಪ್ಪ ತನ್ನ ಪ್ರತಿಭೆಯಿಂದ ಈಗ ಜಿಲ್ಲೆಯಲ್ಲಿಯೇ ಮನೆ ಮಾತಾಗಿದ್ದಾನೆ. ಪರೀಕ್ಷೆ 10 ದಿನ ಇರುವ ಮುನ್ನ ತಂದೆಯನ್ನು ಕಳೆದುಕೊಂಡ ಯಮನೂರಪ್ಪ 3-4 ದಿನಗಳ ಕಾಲ ಜ್ವರದಿಂದ ಬಳಲುತ್ತಿದ್ದನು. ಅಂತಹ ಸಂಕಟದಲ್ಲಿ ಪರೀಕ್ಷೆ ಬರೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಈ ದುರಂತ ಸಂಭವಿಸದಿದ್ದಲ್ಲಿ ತಮ್ಮ ವಿದ್ಯಾರ್ಥಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಗಳಿಸಬಹುದಾಗಿತ್ತು ಎನ್ನುತ್ತಿದ್ದಂತೆ AVS ಕಾಲೇಜು ಪ್ರಾಚಾರ್ಯ S ವಿಜಯರಾವ್ ಭಾವುಕರಾದರು. ತಾಲೂಕಾ ಕೇಂದ್ರದಿಂದ ಸುಮಾರು 25 ಕಿಲೋಮೀಟರ್ ದೂರ ಇರುವ ಜಾಡಿಹಾಳ ಗ್ರಾಮದ ಯಮನೂರಪ್ಪ ಅಲ್ಲಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯವರೆಗೆ ಓದಿದ್ದಾನೆ. 86% ಅಂಕಗಳಿಂದ SSLCಯಲ್ಲಿ ಉತ್ತೀರ್ಣರಾಗಿ ಪ್ರಥಮ PUCಗೆ AVS ಬ್ರಿಲಿಯಂಟ್ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಪಡೆದಿದ್ದನು. 15 ದಿನಗಳ ಕಾಲ ತರಗತಿಯಲ್ಲಿ ಕುಳಿತ ಯಮನೂರಪ್ಪನಿಗೆ ಇಂಗ್ಲಿಷ್ ಭಾಷೆಯ ಬೋಧನೆ ಮತ್ತು ವಿಜ್ಞಾನ ವಿಷಯಗಳು ಅರ್ಥವಾಗದ ಕಾರಣಕ್ಕೆ ವಾಣಿಜ್ಯ ವಿಭಾಗಕ್ಕೆ ದಾಖಲಾದನು.
ತಮ್ಮ ಗುರು ಶಿವಾನಂದ ಅವರು ದ್ವಿತೀಯ ಪಿಯುಸಿಯಲ್ಲಿ ಲೆಕ್ಕಶಾಸ್ತ್ರದಲ್ಲಿ 97% ಅಂಕ ಪಡೆದಿರುವುದಾಗಿ ಹೇಳುತ್ತಾ ತಮಗಿಂತ ಹೆಚ್ಚಿನ ಅಂಕಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸುತ್ತಿದ್ದರು. ಅವರ ಸ್ಫೂರ್ತಿಯಿಂದ ಲೆಕ್ಕಶಾಸ್ತ್ರದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರುವುದಾಗಿ ವಿದ್ಯಾರ್ಥಿ ಯಮನೂರಪ್ಪ ಹೆಮ್ಮೆಯಿಂದ ಹೇಳುತ್ತಾನೆ. ಬಿಸಿಎಂ ಹಾಸ್ಟೆಲ್ನಲ್ಲಿದ್ದು ಸಹಪಾಠಿಗಳೊಂದಿಗೆ ಚರ್ಚಿಸುತ್ತಾ ಪ್ರತಿದಿನ 8 ತಾಸುಗಳ ಕಾಲ ಅಧ್ಯಯನ ಮಾಡಿದ್ದರಿಂದ ತನಗೆ ಉತ್ತಮ ಫಲಿತಾಂಶ ಬಂದಿರುವುದಾಗಿ ಹೇಳುವ ಯಮನೂರಪ್ಪ ಭವಿಷ್ಯದಲ್ಲಿ ಬ್ಯಾಂಕ್ ನೌಕರರಾಗುವ ಕನಸು ಕಟ್ಟಿಕೊಂಡಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಲು ಕೌಶಲ್ಯ ಮೇಳ, ಮಂಜುಳಾ ಪಾಟೀಲ್. ವಿಧಾನಸೌಧದ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಪುತ್ಥಳಿ ಸ್ಥಾಪಿಸಿ ವಸಂತ ಕವಿತಾ ರೆಡ್ಡಿ. ಎಸ್ಎಸ್ಎಲ್ಸಿ ಪರೀಕ್ಷೆ, ಆರ್ಜಿಎಂ ಶಾಲೆಯ ವಿದ್ಯಾರ್ಥಿನಿ ಶ್ವೇತಾ ಪಾಟೀಲ್ ಜಿಲ್ಲೆಗೆ ಪ್ರಥಮ, ಪ್ರಾಚಾರ್ಯರಿಂದ ಶ್ಲಾಘನೆ. ಶುದ್ಧ ಕುಡಿಯುವ ನೀರಿನ ಘಟಕ, ಅಮೃತ ಫೌಂಡೇಶನ್ನ ಸಾಮಾಜಿಕ ಕಾರ್ಯಕ್ಕೆ ಅಮರೇಗೌಡ ವಿರುಪಾಪುರ ಶ್ಲಾಘನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.